ಈ ಪರಮ ಪವಿತ್ರ ಶಿವಪುರಾಣವನ್ನು ನೀವೆಲ್ಲ ಕೇಳಿದಿರಿ. ಕೇವಲ 4,000 ಶ್ಲೋಕಗಳ ವಾಯುವ್ಯ ಸಂಹಿತೆ ಮಾತ್ರ ಉಳಿದಿದೆ. ಅದು 2 ಭಾಗಗಳಿಂದ ಕೂಡಿದೆ. ಅದನ್ನು ಈಗ ನಾನು ವರ್ಣಿಸುವೆನು. ವೇದಗಳ ವಿದ್ವಾಂಸನಲ್ಲದವನಲ್ಲಿ ಈ ಉತ್ತಮ ಶಾಸ್ತ್ರವನ್ನು ವರ್ಣಿಸಬಾರದು. ಪುರಾಣಗಳನ್ನು ತಿಳಿಯದವನಿಗೆ, ಪುರಾಣದಲ್ಲಿ ಶ್ರದ್ಧೆ ಇಲ್ಲದವನಿಗೂ ಇದರ ಕಥೆಯನ್ನು ಹೇಳಬಾರದು. ಭಗವಾನ್ ಶಿವನ ಭಕ್ತನಾದವನಿಗೆ, ಶಿವೋಕ್ತ ಧರ್ಮವನ್ನು ಪಾಲಿಸುವವರಿಗೆ, ದೋಷ ದುಷ್ಟಿ ರೈತನಿಗೆ, ಶೋಧಿಸಿದ ತಿಳುವಳಿಕೆಯುಳ್ಳ ಧರ್ಮಾತ್ಮ ಶಿಷ್ಯನಿಗೆ ಇದನ್ನು ಉಪದೇಶಿಸಬೇಕು. ಅಮಿತ ತೇಜಸ್ವಿ ಭಗವಾನ್ ವ್ಯಾಸರ ಕೃಪೆಯಿಂದ ನನಗೆ ಪುರಾಣ ಸಂಹಿತೆಯ ಜ್ಞಾನ ಉಂಟಾಯಿತು. ಅಂಥವರಿಗೆ ಪದೇ ಪದೇ ನಮಸ್ಕಾರಗಳು. ಅಧ್ಯಾಯ 1ರ ಮುಕ್ತಾಯ, 2ರ ಆರಂಭ. ಋಷಿಗಳು ಬ್ರಹ್ಮದೇವರ ಬಳಿಗೆ ಹೋಗಿ ಅವರನ್ನು ಸ್ತುತಿಸಿ ಅವರಲ್ಲಿ ಪರಮ ಪುರುಷನ ವಿಷಯದಲ್ಲಿ ಪ್ರಶ್ನಿಸುವುದು ಮತ್ತು ಬ್ರಹ್ಮದೇವರು ಆನಂದಮಗ್ನರಾಗಿ ರುದ್ರ ಎಂದು ಹೇಳಿ ಉತ್ತರಿಸುವುದು. ಸೂತ ಪುರಾಣಿಕರು ಹೇಳುತ್ತಾರೆ, ಮಹರ್ಷಿಗಳೇ, ಮೊದಲು ಅನೇಕ ಕಲ್ಪಗಳು ಪದೇ ಪದೇ ಕಳೆದು ಹೋದ ಮೇಲೆ ದೀರ್ಘಕಾಲದ ಬಳಿಕ ಈ ವರ್ತಮಾನ ಕಲ್ಪವು ಉಪಸ್ಥಿತವಾಯಿತು. ಸೃಷ್ಟಿಯ ಕಾರ್ಯವು ಆರಂಭವಾದಾಗ ಜೀವನ ನಿರ್ವಾಹ ಸಾಧಕ, ಕರ್ಮ, ಕೃಷಿ, ಗೋರಕ್ಷ, ವಾಣಿಜ್ಯ ಇವುಗಳ ಪ್ರತಿಷ್ಠೆ ನೆಲೆಗೊಂಡು ಪ್ರಜಾ ಜನರು ಸಂತೋಷಗೊಂಡರು. 6 ಕುಲಗಳಲ್ಲಿ ಉತ್ಪನ್ನರಾದ ಮಹರ್ಷಿಗಳಲ್ಲಿ ಪರಸ್ಪರ ಮತಭೇದ ಉಂಟಾಯಿತು. ಇದು ಪರಬ್ರಹ್ಮವಾಗಿದೆ ಅಥವಾ ಇಲ್ಲ, ಹೀಗೆ ಅವರಲ್ಲಿ ವಾದ ವಿವಾದ ಉಂಟಾಯಿತು. ಆದರೆ ಪರಮತತ್ವದ ನಿರೂಪಣವು ಅತ್ಯಂತ ಕಠಿಣವಾದ ಕಾರಣ ಆಗ ಅಲ್ಲಿ ಯಾವುದೇ ನಿಶ್ಚಯವಾಗದೆ ಹೋಯಿತು. ಆಗ ಅವರೆಲ್ಲರೂ ಜಗತ್ಸೃಷ್ಟ ಅವಿನಾಶಿ ಬ್ರಹ್ಮದೇವರನ್ನು ದರ್ಶಿಸಲಿಕ್ಕಾಗಿ ದೇವತೆಗಳಿಂದ ಮತ್ತು ಅಸುರರಿಂದ ತನ್ನ ಸ್ತುತಿಯನ್ನು ಕೇಳುತ್ತಾ ಭಗವಾನ್ ಬ್ರಹ್ಮದೇವರು ವಿರಾಜಮಾನರಾಗಿದ್ದಲ್ಲಿಗೆ ಹೋದರು. ದೇವತೆಗಳಿಂದ ದಾನವರಿಂದ ತುಂಬಿರುವ ಸುಂದರ ರಮಣೀಯ ಮೇರು ಶಿಖರದ ಮೇಲೆ ಸಿದ್ಧ ಚಾರುಣರು ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದರು. ಯಕ್ಷ ಗಂಧರ್ವರು ಸದಾ ವಾಸವಾಗಿರುವ ಅಲ್ಲಿ ವಿಹಂಗ ಸಮುದಾಯವು ಕಲರವು ಮಾಡುತ್ತಿತ್ತು. ಮಣಿ ಹವಳಗಳು ಶೋಭೆಯನ್ನು ಹೆಚ್ಚಿಸುತ್ತಿದ್ದ ನಿಕುಂಜ, ಕಂದರಗಳು, ಸಣ್ಣ ಗುಹೆಗಳು, ಅನೇಕ ಜಲಪಾತಗಳಿಂದ ಸುಶೋಭಿತಗೊಳಿಸುತ್ತಿದ್ದ ಒಂದು ಬ್ರಹ್ಮವನವು ಅಲ್ಲಿ ಪ್ರಸಿದ್ಧವಾಗಿತ್ತು. ಅದರಲ್ಲಿ ನಾನಾ ವಿಧದ ವನ್ಯ ಪಶುಗಳು ತುಂಬಿದ್ದವು. ಅದರ ಉದ್ದ 100 ಯೋಜನೆ, ಅಗಲ 10 ಯೋಜನವಾಗಿತ್ತು. ಅದರೊಳಗೆ ರಮಣೀಯ ಸರೋವರವೊಂದಿದೆ. ಅದು ಸುಸ್ವಾದ ನಿರ್ಮಲ ಜಲದಿಂದ ತುಂಬಿದೆ. ಅಲ್ಲಿಯ ರಮಣೀಯ ಪ್ರಷ್ಠಿತ ವೃಕ್ಷಗಳಲ್ಲಿ ಮತ್ತು ಭೃಂಗಗಳ ಜೈಂಕರಿಸುತ್ತಿದ್ದವು. ಆ ವನದಲ್ಲಿ ಪ್ರಾತಃ ಕಾಲದ ಸೂರ್ಯನಂತೆ ಪ್ರಕಾಶಿಸುತ್ತಿದ್ದ ಒಂದು ವಿಶಾಲವಾದ ಮನೋಹರ ನಗರವಿದೆ. ಅಲ್ಲಿ ದುರ್ದಶ ಶಕ್ತಿಯಿಂದ ಕೂಡಿದ ಬಲಾಭಿಮಾನಿ ದೈತ್ಯ, ದಾನವ ಹಾಗೂ ರಾಕ್ಷಸರ ನಿವಾಸವಿದೆ. ಆ ನಗರವು ಕಾದ ಚಿನ್ನದಿಂದ ನಿರ್ಮಿಸಿದಂತೆ ಕಾಣುತ್ತಿತ್ತು. ಅದರ ಸುತ್ತಲೂ ಗೋಡೆ ಮತ್ತು ಮುಖ್ಯ ದ್ವಾರವು ಬಹಳ ಎತ್ತರವಾಗಿತ್ತು. ಚಿಕ್ಕ ಚಿಕ್ಕ ಗೋಪುರಗಳಿಂದ, ಮಾಳಿಗೆಗಳಿಂದ, ನಿವಾಸ ಸ್ಥಾನಗಳಿಂದ, 100 ಬೀದಿಗಳಿಂದ ಆ ನಗರವು ಬಹಳವಾಗಿ ಶೋಭಿಸುತ್ತಿತ್ತು. ಅದು ವಿಚಿತ್ರ ಬಹುಮೂಲ್ಯ ಮಣಿಗಳಿಂದ ಆಕಾಶವನ್ನೇ ಮುಟ್ಟುತ್ತಿವೆಯೋ ಎಂಬಂತೆ ಅನೇಕ ಕೋಟಿ ವಿಶಾಲ ಭವನಗಳಿಂದ ಅಲಂಕೃತವಾಗಿತ್ತು. ಆ ನಗರದಲ್ಲಿ ಪ್ರಜಾಪತಿ ಬ್ರಹ್ಮದೇವರು ತನ್ನ ಸಭಾಸದರೊಂದಿಗೆ ವಾಸಿಸುತ್ತಿದ್ದರು. ಅಲ್ಲಿಗೆ ಹೋಗಿ ಆ ಮುನಿಗಳು ಸಾಕ್ಷಾತ್ ಲೋಕಪಿತಾಮಹ ಬ್ರಹ್ಮದೇವರನ್ನು ನೋಡಿದರು. ದೇವಋಷಿಗಳ ಸಮುದಾಯವು ಅವರ ಸೇವೆಯಲ್ಲಿ ಕುಳಿತಿದ್ದರು. ಅವರ ಅಂಗಕಾಂತಿಯು ಶುದ್ಧ ಸುವರ್ಣದಂತೆ ಇದ್ದು ಎಲ್ಲ ಆಭೂಷಣಗಳಿಂದ ವಿಭೂಷಿತರಾಗಿದ್ದರು. ಅವರ ಮುಖವು ಪ್ರಸನ್ನವಾಗಿದ್ದು ಅದರಿಂದ ಸೌಮ್ಯ ಭಾವವು
ಪ್ರಕಟವಾಗುತ್ತಿತ್ತು. ಅವರ ನೇತ್ರಗಳು ಕಮಲದ ಎಸಳಿನಂತೆ ವಿಶಾಲವಾಗಿದ್ದವು. ದಿವ್ಯ ಕಾಂತಿಯಿಂದ ಸಂಪನ್ನರಾದ ದಿವ್ಯ ಗಂಧಾದಿ ಅನುಲೇಪನದಿಂದ ಚರ್ಚಿತರಾಗಿ ದಿವ್ಯ ಶ್ವೇತ ವಸ್ತ್ರಗಳಿಂದ ಸುಶೋಭಿತರಾಗಿದ್ದು, ದಿವ್ಯ ಮಾಲೆಗಳಿಂದ ವಿಭೂಷಿತ ಬ್ರಹ್ಮದೇವರ ಚರಣಾರವಿಂದಗಳನ್ನು ಸುರೇಂದ್ರ, ಅಮರೇಂದ್ರ ಹಾಗೂ ಯೋಗೀಂದ್ರರು ವಂದಿಸುತ್ತಿದ್ದರು. ಪ್ರಭೆಯು ದಿವಾಕರ್ನ ಸೇವೆ ಮಾಡುವಂತೆ ಸಮಸ್ತ ಶುಭ ಲಕ್ಷಣಗಳಿಂದ ಕೂಡಿದ ಸಾಕ್ಷಾತ್ ಸರಸ್ವತಿ ದೇವಿಯು ಕೈಯಲ್ಲಿ ಚಾಮರವನ್ನೆತ್ತಿಕೊಂಡು ಅವರ ಸೇವೆ ಮಾಡುತ್ತಿದ್ದಳು. ಇದರಿಂದ ಅವರ ಶೋಭೆ ಇನ್ನೂ ಹೆಚ್ಚಿತು. ಬ್ರಹ್ಮದೇವರ ದರ್ಶನ ಮಾಡಿ ಆ ಮಹರ್ಷಿಗಳೆಲ್ಲರೂ ಮುಖ ಮಂಡಲಗಳು ಅರಳಿದವು. ಅವರ ತಲೆಯ ಮೇಲೆ ಕೈ ಮುಗಿದು ಆ ಸುರಶ್ರೇಷ್ಠನನ್ನು ಸ್ತುತಿಸಿದರು. ಋಷಿಗಳು ಹೇಳಿದರು, ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರಕ್ಕಾಗಿ 3 ರೂಪಗಳನ್ನು ಧರಿಸುವ ಪುರಾಣ ಪುರುಷ ಪರಮಾತ್ಮ ಬ್ರಹ್ಮದೇವರಾದ ನಿಮಗೆ ನಮಸ್ಕಾರ. ಪ್ರಕೃತಿಯು ಯಾರ ಶರೀರವೋ, ಪ್ರಕೃತಿಯಲ್ಲಿ ಕ್ಷೋಭೆಯನ್ನುಂಟು ಮಾಡುವವನೋ, ಪ್ರಕೃತಿ ರೂಪದಲ್ಲಿ 23 ವಿಕಾರದಿಂದ ಕೂಡಿದ್ದರೂ ವಾಸ್ತವವಾಗಿ ನಿರ್ವಿಕಾರನಾಗಿರುವನು. ಅಂತಹ ಬ್ರಹ್ಮದೇವರಿಗೆ ನಮಸ್ಕಾರಗಳು. ಬ್ರಹ್ಮಾಂಡವೇ ಅವನ ದೇಹವಾಗಿದ್ದು, ಬ್ರಹ್ಮಾಂಡದ ಉದರದಲ್ಲಿ ನಿವಾಸ ಮಾಡುವವನೇ ಅಲ್ಲಿದ್ದುಕೊಂಡು ಕಾರ್ಯಕಾರಣಗಳನ್ನು ಸಂಯುಕ್ ರೂಪದಿಂದ ಸಿದ್ಧವಾಗುವವೋ ಆ ಬ್ರಹ್ಮದೇವರಿಗೆ ನಮಸ್ಕಾರಗಳು. ಸರ್ವಲೋಕ ಸ್ವರೂಪನು, ಸಮಸ್ತ ಲೋಕಗಳ ಸೃಷ್ಟಿಕರ್ತನು, ಸಮಸ್ತ ಜೀವಿಗಳು ಶರೀರದಿಂದ ಸುಯೋಗ ವಿಯೋಗವಾಗುವುದರಲ್ಲಿ ಕಾರಣನು ಆದ ಬ್ರಹ್ಮದೇವರಿಗೆ ನಮಸ್ಕಾರಗಳು. ಸ್ವಾಮಿ ಪಿತಾಮಹನೇ, ನಿನ್ನಿಂದಲೇ ಸಂಪೂರ್ಣ ಜಗತ್ತಿನ ಸೃಷ್ಟಿ, ಸ್ಥಿತಿ, ಸಂಹಾರಗಳಾಗುತ್ತದೆ. ಹೀಗಿದ್ದರೂ ಮಾಯೆಯಿಂದ ಆವೃತ್ತವಾದ ಕಾರಣ ನಾವು ನಿನ್ನನ್ನು ತಿಳಿಯಲಾರೆವು. ಸೂತ ಪುರಾಣಿಕರು ಹೇಳುತ್ತಾರೆ, ಆ ಮಹಾನುಭಾವರಾದ ಮಹರ್ಷಿಗಳು ಹೀಗೆ ಸ್ತುತಿಸಿದ ಬಳಿಕ ಬ್ರಹ್ಮದೇವರು ಆ ಮುನಿಗಳನ್ನು ಆಹ್ಲಾದಗೊಳಿಸಿ ಗಂಭೀರ ವಾಣಿಯಿಂದ ಇಂತೆಂದರು. ಬ್ರಹ್ಮದೇವರು ಹೇಳಿದರು, ಮಹಾಸತ್ವಗುಣದಿಂದ ಸಂಪನ್ನರಾದ ಮಹಾಭಾಗ ಮಹಾ ತೇಜಸ್ವಿ ಮಹರ್ಷಿಗಳೇ, ನೀವೆಲ್ಲರೂ ಒಟ್ಟಿಗೆ ಸೇರಿ ಇಲ್ಲಿಗೇಕೆ ಬಂದಿರುವಿರಿ? ಬ್ರಹ್ಮದೇವರು ಹೀಗೆ ಕೇಳಿದಾಗ ಬ್ರಹ್ಮವೆತ್ತರಲ್ಲಿ ಶ್ರೇಷ್ಠರಾದ ಆ ಎಲ್ಲ ಮುನಿಗಳು ಕೈ ಜೋಡಿಸಿ ವಿನಯದಿಂದ ಇಂತೆಂದರು. ಮುನಿಗಳು ಹೇಳಿದರು, ಭಗವಂತನೇ, ನಾವು ಅಜ್ಞಾನದ ಅಂಧಕಾರದಿಂದ ಆವೃತ್ತರಾಗಿ ಖಿನ್ನರಾಗಿದ್ದೇವೆ. ಪರಸ್ಪರ ವಿವಾದವನ್ನು ಮಾಡುತ್ತಾ ನಮಗೆ ಪರಮ ತತ್ವದ ಸಾಕ್ಷಾತ್ಕಾರವಾಗುತ್ತಿಲ್ಲ. ನೀನು ಸಮಸ್ತ ಜಗತ್ತನ್ನು ಧರಿಸಿ ಪೋಷಿಸುವವನು, ಸಮಸ್ತ ಕಾರಣಗಳ ಮಹಾಕಾರಣಗಳು ಆಗಿರುವೆ. ಸ್ವಾಮಿ, ನಿನಗೆ ತಿಳಿದಿರುವ ಯಾವ ವಸ್ತುವೂ ಇಲ್ಲ. ಸಂಪೂರ್ಣ ಜೀವಿಗಳಿಗೂ ಪುರಾತನ, ಅಂತರ್ಯಾಮಿ, ಉತ್ಕೃಷ್ಟ, ವಿಶುದ್ಧ, ಪರಿಪೂರ್ಣ ಹಾಗೂ ಸನಾತನ ಪರಮೇಶ್ವರನಾದ ನೀನಲ್ಲದೆ ಬೇರೆ ಯಾವ ಪುರುಷನೂ ಇರುವನು? ಯಾರು ತನ್ನ ಅದ್ಭುತ ಕ್ರಿಯಾಕಲಾಪಗಳಿಂದ ಸರ್ವಪ್ರಥಮ ಜಗತ್ತನ್ನು ಸೃಷ್ಟಿಸುವವನು ಮಹಾಪ್ರಾಜ್ಞನೇ. ನಮ್ಮ ಈ ಸಂದೇಹವನ್ನು ನಿವಾರಿಸಿ ನೀವು ನಮಗೆ ಪರಮಾರ್ಥ ತತ್ವವನ್ನು ಉಪದೇಶಿಸಿರಿ. ಮುನಿಗಳು ಹೀಗೆ ವಿನಂತಿಸಿಕೊಂಡಾಗ ಬ್ರಹ್ಮದೇವರ ಕಣ್ಣುಗಳು ಆಶ್ಚರ್ಯದಿಂದ ಅರಳಿದವು. ಅವರು ದೇವತೆಗಳ, ದಾನವರ, ಮುನಿಗಳ ಬಳಿಯಲ್ಲಿ ನಿಂತುಕೊಂಡು ಬಹಳ ಹೊತ್ತು ಧ್ಯಾನಮಗ್ನರಾಗಿ ರುದ್ರನೇ ಎಂದು ಹೇಳುತ್ತಾ ಆನಂದಮಗ್ನರಾದರು. ಅವರ ಶರೀರವೆಲ್ಲ ಪುರಕಿತವಾಯಿತು. ಕೈ ಮುಗಿದುಕೊಂಡು ನುಡಿಯತೊಡಗಿದರು. ಅಧ್ಯಾಯ 2 ಮುಕ್ತಾಯ, 3 ಆರಂಭ. ಬ್ರಹ್ಮದೇವರು ಪರಮತತ್ವದ ನಿರೂಪಣೆಯಲ್ಲಿ ಭಗವಾನ್ ಶಿವನ ಮಹಿಮೆಯನ್ನು ಪ್ರತಿಪಾದಿಸುವುದು, ಅವನ ಕೃಪೆಯನ್ನೇ ಎಲ್ಲ ಸಾಧನೆಗಳ ಫಲವೆಂದು ಹೇಳುವುದು ಹಾಗೂ ಅವರ ಆಜ್ಞೆಯಂತೆ ಮುನಿಗಳೆಲ್ಲರೂ ನೈಮಿಷಾರಣ್ಯಕ್ಕೆ ಹೋಗುವುದು.